prime success for better future. ನಮಸ್ಕಾರ. ಕನ್ನಡದ ಅಭಿಮಾನಕ್ಕೆ ಮತ್ತೆ ನಮನವನ್ನು ಸಲ್ಲಿಸ್ತಾ ಕನ್ನಡದ ವಿಶಿಷ್ಟವಾದಂತಹ ಗುಣಗಳನ್ನು, ವಿಶಿಷ್ಟವಾದಂತಹ ಅಂಶಗಳನ್ನು ನಿಮ್ಮ ಮುಂದೆ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈ ಕನ್ನಡದ ಮಣ್ಣು ಅದ್ಭುತವಾದಂತಹ ವ್ಯಕ್ತಿಗಳಿಗೆ ಜನ್ಮವನ್ನು ನೀಡಿರುವಂಥದ್ದು. ಅಂತಹ ಜನ್ಮಿತರ ಸಾಲಿನಲ್ಲಿ ಬರುವವರು ರಾಷ್ಟ್ರಕವಿ ಗೋವಿಂದ ಪೈಗಳು. 1950ರ ಸುಮಾರಿಗೆ ಆಗಿನ ರಾಜ್ಯಪಾಲರಾದಂತಹ ಶ್ರೀ ಕೃಷ್ಣಸಿಂಹ ಅವರು ಭಾವನಗರದವರು. ಅವರಿಗೆ ಕನ್ನಡ ಬರ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಮದರಾಸು ಸರಕಾರ ಮಲಯಾಳಿ, ಸಂಸ್ಕೃತ, ತಮಿಳು, ತೆಲುಗು ಇದರ ಶ್ರೇಷ್ಠ ಕವಿಗಳಿಗೆ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಟ್ಟುಕೊಂಡಿತ್ತು. ಈ ಸಮಾರಂಭದಲ್ಲಿ ಮುಖ್ಯ ಅಭ್ಯಾಗತರಾಗಿ ಶ್ರೀ ಕೃಷ್ಣಸಿಂಹ ಅವರು ಭಾಷಣ ಮಾಡುವುದಕ್ಕಿತ್ತು. ಆದರೆ ಅವರ ಆಸೆ ಏನು ಅಂತ ಹೇಳಿದರೆ, ಈ ಎಲ್ಲ ಭಾಷಿಗರಿಗೂ ಕೂಡ ಅರ್ಥವಾಗುವ ಹಾಗೆ ಅವರವರ ಭಾಷೆಯಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಎನ್ನುವುದಾಗಿತ್ತು. ಆದರೆ ಈ ಎಲ್ಲ ಭಾಷೆಗಳನ್ನು ಬಲ್ಲವರು ಯಾರು ಎನ್ನುವುದಾಗಿ ಹುಡುಕಿದಾಗ ಸಿಕ್ಕಿದವರೇ ಅದ್ಭುತ ವಾಗ್ಮಿತೆಯನ್ನು ಉಳ್ಳವರು, ಪ್ರಮುಖ ಶ್ರೇಷ್ಠ, ಈ ನಾಡು ಕಂಡಂತಹ ನಾಡಿನ ಪ್ರೇಮಿ, ಕನ್ನಡದ ಅಭಿಮಾನಿ ರಾಷ್ಟ್ರಕವಿ ಗೋವಿಂದ ಪೈಗಳು. ರಾಷ್ಟ್ರಕವಿ ಗೋವಿಂದ ಪೈಗಳು ಆಗಿನ ಕಾಲದಲ್ಲಿ ಸುಮಾರು 26 ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ರು. ಅಂಥವರಿಗೆ ಈ ಸವಾಲು ಮುಂದಾಯಿತು. ಆ ಮೂಲಕವಾಗಿ ಕೆಲವೇ ಕ್ಷಣಗಳಲ್ಲಿ ಅಂದಿನ ರಾಜ್ಯಪಾಲರಾದಂತಹ ಶ್ರೀ ಕೃಷ್ಣಸಿಂಹ ಅವರಿಗೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬಹುಮಾನಿತರಾದಂತಹ, ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂತಹ ಎಲ್ಲ ಕವಿಗಳಿಗೂ ಕೂಡ ಅವರವರ ಭಾಷೆಯಲ್ಲಿ ಶ್ರೀ ಕೃಷ್ಣಸಿಂಹ ಅವರ ಭಾಷಣವನ್ನು ಕೆಲವೇ ನಿಮಿಷಗಳಲ್ಲಿ ಅನುವಾದ ಮಾಡಿಕೊಟ್ಟವರು ರಾಷ್ಟ್ರಕವಿ ಗೋವಿಂದ ಪೈಗಳು. ಜೊತೆಗೆ ರಾಷ್ಟ್ರಕವಿ ಗೋವಿಂದ ಪೈಗಳು ಅದ್ಭುತ ವಾಗ್ಮಿಗಳಾಗಿದ್ದರು, ಭಾಷಣಕಾರರಾಗಿದ್ದರು. ಅಂತಹ ಎಲ್ಲ ವ್ಯಕ್ತಿಗಳನ್ನು ಸೆರೆ ಹಿಡಿಯುವಂತಹ ಭಾಷಣಕಾರರಾಗಿದ್ದಂತಹ ರಾಷ್ಟ್ರಕವಿ ಗೋವಿಂದ ಪೈಗಳು ಒಮ್ಮೆ ನೌಸಾರಿಯಾ ಎನ್ನುವಂತಹ ವಿಶ್ವವಿದ್ಯಾಲಯಕ್ಕೆ ಹೋದರು. ಗುಜರಾತಿನ ನೌಸಾರಿಯಾ ವಿಶ್ವವಿದ್ಯಾಲಯದಲ್ಲಿ ಆಗಿನ ಪ್ರಾಚಾರ್ಯರಾಗಿದ್ದಂತಹ ಡಾಕ್ಟರ್ ಕಾಕಾ ಕಾಲೇಲ್ಕರ್ ಅವರು ಈ ರಾಷ್ಟ್ರಕವಿ ಗೋವಿಂದ ಪೈಯವರನ್ನು ಆ ಸಮಾರಂಭಕ್ಕೆ ಆಮಂತ್ರಿಸಿದರು. ಇವರ ವಾಗ್ಮಿತೆಯನ್ನು ಕಂಡಂತಹ ಡಾಕ್ಟರ್ ಕಾಕಾ ಕಾಲೇಲ್ಕರ್ ಬಹಳ ಅದ್ಭುತವಾಗಿ, ಮನೋಜ್ಞವಾಗಿ ಅವರ ಭಾಷಣವನ್ನು ನೆನಪಿಸುತ್ತಾ ಸಾಗಿದ್ರು. ಆ ಭಾಷಣ ರಾಷ್ಟ್ರಕವಿ ಗೋವಿಂದ ಪೈ ಮತ್ತು ಆಗಿನ ಅಲ್ಲಿಯ ನೌಸಾರಿಯಾ ವಿಶ್ವವಿದ್ಯಾಲಯದ ಪ್ರಾಚಾರ್ಯರಾಗಿದ್ದಂತಹ ಕಾಕಾ ಕಾಲೇಲ್ಕರ್ ಅವರ ಆತ್ಮೀಯತೆಯ, ಬಂಧುತ್ವದ ಬಾಂಧವ್ಯತೆಯನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತಾ ಸಾಗಿತ್ತು. ಇಂತಹ ಈ ಗಟ್ಟಿಗೊಂಡಂತಹ ಬಾಂಧವ್ಯದ ಸಾಕ್ಷಿಯೋ ಎನ್ನುವಂತೆ ಸ್ವಾತಂತ್ರ್ಯ ಚಳವಳಿಯ ಹಿನ್ನೆಲೆಯಲ್ಲಿ ಅವರು ಇಲ್ಲಿಗೆ ಮಂಜೇಶ್ವರಕ್ಕೆ ಆಗಮಿಸ್ತಾರೆ, ಕನ್ನಡ ನಾಡಿನ ಕರಾವಳಿಗೆ ಆಗಮಿಸ್ತಾರೆ, ಮಂಜೇಶ್ವರ ಗೋವಿಂದ ಪೈಯವರ ಮನೆಗೆ ಬರ್ತಾರೆ. ಅಲ್ಲಿ ಒಂದು ದಿವಸ ಉಳ್ಕೊಳ್ತಾರೆ. ಈ ಉಳ್ಕೊಂಡಂತಹ ಈ ಆತ್ಮೀಯತೆಯ ಸಲುವಾಗಿ ಅಲ್ಲಿಂದ ತೆರಳುವಂತಹ ಸಂದರ್ಭದಲ್ಲಿ ರಾಷ್ಟ್ರಕವಿ ಗೋವಿಂದ ಪೈ ಅವರು ಉಪಯೋಗಿಸುತ್ತಿದ್ದಂತಹ ಊರುಗೋಲನ್ನು ನೆನಪಿನ ಕಾಣಿಕೆಯಾಗಿ ಪಡೆದುಕೊಳ್ತಾರೆ. 1930ರ ಸುಮಾರಿಗೆ ನಡೆದಂತಹ ದಂಡಿ ಸತ್ಯಾಗ್ರಹದಲ್ಲಿ ಕಾಕಾ ಕಾಲೇಲ್ಕರ್ ಅವರು ಭಾಗವಹಿಸ್ತಾರೆ. ಕಾಕಾ ಕಾಲೇಲ್ಕರ್ ಅವರು ಭಾಗವಹಿಸಿದಂತಹ ಈ ದಂಡಿ ಸತ್ಯಾಗ್ರಹದಲ್ಲಿ ರಾಷ್ಟ್ರಪಿತ ಗಾಂಧೀಜಿಯವರ ಜೊತೆಯಲ್ಲಿ ಈ ಊರುಗೋಲನ್ನು ಹಿಡಿದುಕೊಂಡು ಆ ಚಳವಳಿಯಲ್ಲಿ ತನ್ನನ್ನು ತಾನು ಬಳಸಿಕೊಳ್ಳುತ್ತಾ ಆ ಮೂಲಕವಾಗಿ ಹೋರಾಟದಲ್ಲಿ ಮುಂದಾಗ್ತಾರೆ. ಇಂತಹ ರಾಷ್ಟ್ರಕವಿ ಗೋವಿಂದ ಪೈ ಮತ್ತು ಕಾಕಾ ಕಾಲೇಲ್ಕರ್ ಅವರ ನೆನಪಿನ ಕಾಣಿಕೆಯ ಹಿಂದಿರುವಂತಹ ಈ ಊರುಗೋಲನ್ನು ಉಪಯೋಗಿಸಿದಂತಹ ಕಾಕಾ ಕಾಲೇಲ್ಕರ್ ಅವರ ಕೈಯಿಂದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಈ ಊರುಗೋಲನ್ನು ಪಡೀತಾರೆ. ಇಡೀ ಸ್ವಾತಂತ್ರ್ಯ ಚಳವಳಿಯ ಹಿನ್ನೆಲೆಯಲ್ಲಿ ನಡೆದಂತಹ ಈ ದಂಡಿ ಸತ್ಯಾಗ್ರಹದಲ್ಲಿ ಆ ಊರುಗೋಲನ್ನೇ ಬಳಸಿಕೊಂಡು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹೋರಾಟದ ದಿಕ್ಕನ್ನೇ ಬದಲಿಸ್ತಾರೆ. ಇಂತಹ ಪ್ರಮುಖವಾದಂತಹ ಊರುಗೋಲನ್ನು ಪಡೆದಂತಹ ರಾಷ್ಟ್ರಕವಿ ಗೋವಿಂದ ಪೈಯವರು ಕೊಟ್ಟಂತಹ, ಉಪಯೋಗಿಸಿದಂತಹ ಆ ಊರುಗೋಲನ್ನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅದನ್ನು ಬಳಸಿಕೊಳ್ತಾ ಸಾಕ್ತಾರೆ. ಜೊತೆಗೆ ತನ್ನ ಅನಂತರದಲ್ಲಿ ದೆಹಲಿಯ ಗಾಂಧಿ ವಸ್ತು ಸಂಗ್ರಹಾಲಯದಲ್ಲಿ ಈ ಊರುಗೋಲು ಇದೆ.
ಈ ಊರುಗೋಲು ಕನ್ನಡ ಮಣ್ಣಿನಲ್ಲಿ ಬೆಳೆದಂತಹ ಊರುಗೋಲು, ಕರಾವಳಿಯ ಕನ್ನಡ ನಾಡಿನ ಊರುಗೋಲು, ರಾಷ್ಟ್ರಕವಿ ಗೋವಿಂದ ಪೈ ಬಳಸಿದಂತಹ ಊರುಗೋಲು. ಇವತ್ತಿಗೂ ಕೂಡ ಗಾಂಧಿ ವಸ್ತು ಸಂಗ್ರಹಾಲಯದಲ್ಲಿ ಅತ್ಯಂತ ಪೂಜನೀಯವಾದಂತಹ ಸ್ಥಿತಿಯಲ್ಲಿ ಇರುವಂತಹ ಈ ಊರುಗೋಲು ನಮ್ಮ ತನವನ್ನು, ನಮ್ಮ ಮಣ್ಣಿನ ರಹಸ್ಯವನ್ನು, ನಮ್ಮ ಮಣ್ಣಿನ ಶ್ರೇಷ್ಠತೆಯನ್ನು ಧ್ವನಿಸ್ತಾ ಸಾಕ್ತದೆ. ಈ ಕನ್ನಡ ಮಣ್ಣಿಗೆ ಮತ್ತೆ ಮತ್ತೆ ನಮೋ ಎನ್ನಬೇಕು. ಈ ಕನ್ನಡ ನಾಡು ಕಂಡಂತಹ ಅಪ್ರತಿಮ ಹೋರಾಟಗಾರ, ಕನ್ನಡ ನಾಡು ನುಡಿಯ ಅತ್ಯಂತ ಭಾವಪ್ರೀತಿಯಿಂದ ಆರಾಧಿಸುವಂತಹ ಆರಾಧಕ ರಾಷ್ಟ್ರಕವಿ ಗೋವಿಂದ ಪೈಯವರಿಗೆ ನಮೋ ಎನ್ನಬೇಕು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಅಶ್ವಥ್ ಭಾರದ್ವಾಜ್. ಇಂತಹ ವಿಶಿಷ್ಟ ಮಾಹಿತಿಯ ಜೊತೆಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ಪ್ರೀತಿಯ ನಮಸ್ಕಾರ. Thanks for watching. For IAS, KAS, banking, all competitive exams, recorded lectures and courses, download Prime Success app from Google's Play Store. Subscribe to our YouTube channel for more such videos.